ನರೇಂದ್ರ ಮೋದಿ ಸರ್ಕಾರದ ಮೊದಲ ವಿಕೆಟ್ ಈಗ ಪತನ ಆಗಿದೆ. ಇದು ನೀಟ್ ಹೋರಾಟದ ಕಾರಣಕ್ಕೆ ಬಿದ್ದಂತಹ ವಿಕೆಟ್ ಅಲ್ಲ ಎಂದು ಒಲಿಯದಂತಹ ಪಂಜಾಬ್ ಗೆಲ್ಲಲು ಮೋದಿ ಈಗ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ನೋಡಿ, ನರೇಂದ್ರ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನ. ಇದು ನೀಟ್ ಹೋರಾಟದ ಕಾರಣಕ್ಕೆ ಬಿದ್ದಂತಹ ವಿಕೆಟ್ ಅಲ್ಲ ಇದು ಎಂದೂ ಕೂಡ ಒಲಿಯದ ಪಂಜಾಬ್ ಅನ್ನ ಗೆಲ್ಲಲು ಮೋದಿ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ರಾಜೀನಾಮೆಯನ್ನ ನೀಡಲಾಗಿರುವಂಥದ್ದು. ಕೇಂದ್ರ ರೈಲ್ವೆ ಆಹಾರ ಸಂಸ್ಕರಣಾ ಕೈಗಾರಿಕೆ ಸಚಿವ ಪಂಜಾಬ್ ವಿಧಾನಸಭೆಯ ಚುನಾವಣೆಯಲ್ಲಿ ರವನೀತ್ ಸ್ಪರ್ಧೆ ಮಾಡ್ತಾರಾ? ಎಎಪಿ ಆಡಳಿತದಲ್ಲಿರುವಂತಹ ಗಡಿ ರಾಜ್ಯದ ಮೇಲೆ ಈಗ ಮೋದಿ ಕಣ್ಣಿಟ್ಟಿದ್ದಾರೆ. 2027ರಲ್ಲಿ ಪಂಜಾಬ್ನಲ್ಲಿ ನಡೆಯಲಿದೆ ವಿಧಾನಸಭೆಯ ಚುನಾವಣೆ. ಬಿಜೆಪಿ ಅಧಿಕಾರದ ಗದ್ದುಗೆಗೇರಲು ಬಿಜೆಪಿ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದೆ. ನೋಡಿ, ಈಗ ನರೇಂದ್ರ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿರುವಂಥದ್ದು. ಇದು ನೀಟ್ ಹೋರಾಟದ ಒಂದು ಕಾರಣಕ್ಕೆ ಬಿದ್ದಂತಹ ವಿಕೆಟ್ ಅಲ್ಲ. ರಾಜೀನಾಮೆಯನ್ನು ಪಡ್ಕೊಂಡಿಲ್ಲ. ಎಂದೂ ಒಲಿಯದ ಪಂಜಾಬ್ ಏನಿದೆ, ಪಂಜಾಬನ್ನ ಗೆಲ್ಲಲು ಮೋದಿ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ರಾಜೀನಾಮೆ. ಕೇಂದ್ರ ರೈಲ್ವೆ ಆಹಾರ ಸಂಸ್ಕರಣಾ ಕೈಗಾರಿಕೆ ಸಚಿವ ರಿಸೈನ್ ಮಾಡಿದ್ದಾರೆ. ಪಂಜಾಬ್ ವಿಧಾನಸಭೆಯ ಚುನಾವಣೆಯಲ್ಲಿ ರವನೀತ್ ಸ್ಪರ್ಧೆ ಮಾಡ್ತಾರಾ ಅಂತ ಪ್ರಶ್ನೆ ಇದೆ. ಈಗ ಎಐಪಿ ಆಡಳಿತದಲ್ಲಿರುವಂತಹ ಗಡಿ ರಾಜ್ಯದ ಮೇಲೆ ಮೋದಿ ಕಣ್ಣಿಟ್ಟಿದ್ದಾರೆ. 2027ರಲ್ಲಿ ಪಂಜಾಬ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಬಿಜೆಪಿ ಅಧಿಕಾರ ಗದ್ದುಗೆಯನ್ನು ಏರಲು ಮುಂದಾಗಿರುವಂಥದ್ದು. ಇನ್ನು ಪಂಜಾಬ್ ಮೇಲೆ ಮೋದಿ ಕಣ್ಣನ್ನ ಇಟ್ಟಿರುವಂಥದ್ದು. ಪಂಜಾಬ್ ರಾಜಕಾರಣದಲ್ಲಿ ಸಕ್ರಿಯರಾಗಿರಲು ಸೂಚನೆಯನ್ನ ನೀಡಲಾಗಿದೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂತಹ ರವನೀತ್ ಬಿಟ್ಟು 2024ರಲ್ಲಿ ಬಿಜೆಪಿ ಸೇರಿ ಮಂತ್ರಿಯಾಗಿದ್ರು ರವನೀತ್. ಇನ್ನು ಪಂಜಾಬ್ನಲ್ಲಿವೆ ಬರೋಬ್ಬರಿ 4 ವರ್ಗದ ಮತಗಳು. 1 ಹಿಂದೂಗಳು, 2 ಸಿಖ್ಖರು ಮತ್ತು ದಲಿತರು ಹಾಗೂ ಹಿಂದುಳಿದವರು. ಇನ್ನು 4 ಸಮುದಾಯಗಳನ್ನ ಸೆಳೆಯಲು ಬಿಟ್ಟುಗೆ ಹೇಳಲಾಗಿರುವಂಥದ್ದು. ಇನ್ನು ರವನೀತ್ ಸಿಂಗ್ ರಾಜೀನಾಮೆಯನ್ನ ಪಡೆದು ಪಂಜಾಬ್ ರಾಜಕಾರಣದಲ್ಲಿ ಸಕ್ರಿಯವಾಗಿರಲು ಸೂಚನೆಯನ್ನ ನೀಡಲಾಗಿದೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂತಹ ರವನೀತ್ ಬಿಟ್ಟು 2024ರ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೇರಿ ಮಂತ್ರಿಯಾಗಿದ್ರು. ಪಂಜಾಬ್ನಲ್ಲೀಗ 4 ವರ್ಗದ ಮತಗಳಿವೆ. ಆ ಮತಗಳನ್ನ ಸೆಳೆಯಲು ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಹಿಂದೂಗಳು, ಸಿಖ್ಖರು, ದಲಿತರು, ಹಿಂದುಳಿದವರು, ಈ 4 ಮತಗಳಿರುವಂಥದ್ದು. 4 ಸಮುದಾಯಗಳನ್ನ ಸೆಳೆಯಲು ಈಗ ಬಿಟ್ಟುಗೆ ಹೊಣೆಯನ್ನ ನೀಡಲಾಗಿದೆ. ಹಾಗಾಗಿ ರಾಜೀನಾಮೆಯನ್ನ ಪಡೆದುಕೊಂಡಿರುವಂಥದ್ದು. ಅಂದರೆ ಹೇಗಾದರೂ ಸರಿ ಪಂಜಾಬನ್ನ ಈ ಬಾರಿ ಒಲಿಸ್ಕೊಳ್ಬೇಕು, ಪಂಜಾಬ್ನಲ್ಲಿ ಅಧಿಕಾರ ಗದ್ದುಗೆ ಏರಬೇಕು ಅನ್ನುವಂಥದ್ದು ಮೋದಿಯ ಒಂದು ಯೋಚನೆ ಆಗಿರುವಂಥದ್ದು, ಪ್ಲಾನ್ ಆಗಿರುವಂಥದ್ದು. ನೋಡಿ, ಹಾಗಾಗಿ ಇಲ್ಲಿ ಒಂದು ವಿಕೆಟ್ ಪತನ ಆಗಿರುವಂಥದ್ದು. ಪಂಜಾಬ್ ಮೇಲೆ ಮೋದಿ ಕಣ್ಣನ್ನ ಇಟ್ಟಿದ್ದು. ಹೇಗಾದರೂ ಸರಿ 2027ರ ಚುನಾವಣೆ, ವಿಧಾನಸಭಾ ಚುನಾವಣೆ ನಡೆಯುತ್ತೆ ಪಂಜಾಬ್ನಲ್ಲಿ. ಅಲ್ಲಿ ಮೋದಿ ಸರ್ಕಾರ ಅಂದರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ರೀತಿ ಒಂದು ಹೊಣೆಗಾರಿಕೆಯನ್ನ ನೀಡಲಾಗಿರುವಂಥದ್ದು. 4 ಸಮುದಾಯ ಇದೆ. ಆ ಸಮುದಾಯಗಳ ಮತಗಳನ್ನು ಸೆಳೆಯಲು ರವನೀತ್ ಸಿಂಗ್ಗೆ ಒಂದು ಹೊಣೆಯನ್ನ ನೀಡಲಾಗಿದೆ.